ರೋಟರಿ ಕ್ಲಬ್ ವತಿಯಿಂದ ವಿದ್ಯಾಸ್ಫೂರ್ತಿ ವಿನೂತನ ಕಾರ್ಯಕ್ರಮದ ಅಡಿಯಲ್ಲಿ ಜಟ್ಟಿ ಅಗ್ರಹಾರ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಲೇಖನಿ ಸಾಮಗ್ರಿಗಳ ವಿತರಣೆ. ಕೊರಟಗೆರೆ ತಾಲೂಕಿನ ಜಟ್ಟಿ ಅಗ್ರಹಾರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ರೋಟರಿ ಬೆಂಗಳೂರು ಗೋಕುಲ್ ವಿದ್ಯಾಸಂಸ್ಥೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಲೇಖನಿ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಲಾ ಮಕ್ಕಳನ್ನ ಉದ್ದೇಶಿಸಿ ರೋಟರಿ ಕ್ಲಬ್ ಅಧ್ಯಕ್ಷ ಮಂಜುನಾಥ್ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಕ್ಕಳು ಅತಿ ಹೆಚ್ಚು ವಿಡಿಯೋ, ಮೊಬೈಲ್ ಹಾಗೂ ಟಿವಿ ಕಡೆ ಗಮನ ಕೊಡ್ತಾ ಇದ್ದಾರೆ. ಅದೆಲ್ಲವನ್ನ ಮರೆತು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು. ಈಗ ನೀವು ವಿದ್ಯಾಭ್ಯಾಸಕ್ಕೆ ಗಮನ ಕೊಟ್ರೆ ಮುಂದೆ ನಿಮ್ಮ ಭವಿಷ್ಯ ಸುಂದರವಾಗಿರುತ್ತೆ. ನೀವು ಕೂಡ ನಿಮ್ಮ ಶಾಲೆಯ ಮಕ್ಕಳಿಗೆ ಸಹಾಯ ಹಸ್ತ ನೀಡಬಹುದು. ನಾವು ಕೂಡ ಪ್ರತಿಯೊಬ್ಬರು ನಿಮಗೆ ಸಹಾಯ ಮಾಡ್ತಾ ಇರುವುದು ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ನಮ್ಮ ದುಡಿಮೆಯಲ್ಲಿ ಸ್ವಲ್ಪ ಹಣವನ್ನ ನಿಮಗಾಗಿ ನೀಡುತ್ತಿದ್ದೇವೆ. ಇದರ ಸದುಪಯೋಗ ಪಡೆದುಕೊಂಡು ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ. ಹಾಗೆಯೇ ಬಡವರಾಗಲಿ, ಹೃದಯದ ಸಮಸ್ಯೆ ಕಂಡು ಬಂದಲ್ಲಿ ತಕ್ಷಣ ನಮ್ಮ ಗಮನಕ್ಕೆ ತನ್ನಿ. ನಮ್ಮ ರೋಟರಿ ಸಂಸ್ಥೆಯ ವತಿಯಿಂದ ಉಚಿತವಾಗಿ ಚಿಕಿತ್ಸೆಯನ್ನ ಕೊಡಿಸಲಾಗುವುದು ಅಂತ ತಿಳಿಸಿದರು. ರೋಟರಿ ಕ್ಲಬ್ ಸಿದ್ದರಬೆಟ್ಟ ಅಧ್ಯಕ್ಷ ಬಾಲಾಜಿ ದರ್ಶನ್ ಮಾತನಾಡಿ, 4 ಜನರಿಂದ ಪ್ರಾರಂಭವಾದ ಈ ರೋಟರಿ ಸಂಸ್ಥೆ ಇವತ್ತು 200 ದೇಶಗಳಲ್ಲಿ ಲಕ್ಷಾಂತರ ಸ್ವಯಂ ಸೇವಕರು ಈ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ನಮ್ಮ ರಾಜ್ಯದ ಅನೇಕ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಸ್ಕೂಲ್ ಬ್ಯಾಗ್, ಯೂನಿಫಾರ್ಮ್, ಕಲಿಕಾ ಸಾಮಗ್ರಿಗಳು ಸೇರಿದಂತೆ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಕೂಡ ಉಚಿತವಾಗಿ ನಮ್ಮ ರೋಟರಿ ಕ್ಲಬ್ ಮಾಡಿಕೊಡುತ್ತೆ. ಇದೆಲ್ಲವೂ ಸರ್ಕಾರಿ ಶಾಲಾ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರೋಟರಿ ಗೋಕುಲ್ ವಿದ್ಯಾಸಂಸ್ಥೆ ಬೆಂಗಳೂರು ಸುಂದರ ಮೂರ್ತಿನ ಐಪಿಪಿ ಪ್ರಸಾದ್, ರೋಟರಿ ಸಂಸ್ಥಾಪಕ ಕೊರಟಗೆರೆ ಶ್ರೀನಿವಾಸ ಮೂರ್ತಿ, ಟೋಲ್ ಕೇಬಲ್ ಸಿದ್ಗಂದಯ್ಯ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸರಸ್ವತಮ್ಮ, ಮಂಜುನಾಥ್, ಎಸ್ಡಿಎಂಸಿ ಅಧ್ಯಕ್ಷರು ರಂಗಯ್ಯ, ರಾಮಯ್ಯ, ಅಂಜಿನಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೆಂಗಳೂರಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ಅವರು ನಮ್ಮ ಹುಡುಗರು ಚೆನ್ನಾಗಿ ಓದ್ಲಿ, ಕಲೀಲಿ, ಅವ್ರಿಗೆ ಸಹಾಯ ಮಾಡೋಣ, ಅವ್ರಿಗೆ ಉತ್ತೇಜನ ತರೋಣ ಅಂತ ಬಂದು ಮಾಡಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ನೀವು ಇನ್ನು ಮಕ್ಕಳು ಈಗ ಎಲ್ಲ ಬಡವ್ರ ಮಕ್ಕಳು ಇದ್ದೀರಾ, ಇಲ್ಲಿ ಯಾರು ಸಾಹುಕಾರರ ಮಕ್ಕಳು ಇಲ್ಲ. ಸಾಹುಕಾರರ ಮಕ್ಕಳೆಲ್ಲ ಇಂಗ್ಲೀಷ್ ಸ್ಕೂಲ್ಗೆ, ತುಮಕೂರಿಗೆ, ಕೊರಟಗೆರೆಗೆ ಕಳಿಸ್ತಾರೆ. ಅದು ನನಗೆ ಗೊತ್ತಿದೆ. ನಾನು ಇದೇ ಸ್ಕೂಲಲ್ಲಿ ಓದಿದ್ದು. ನೀವು ಈಗ ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ, ಎಲ್ಲ ತ್ಯಾಗ ಮಾಡಬೇಕು. ಏನೇನು ತ್ಯಾಗ ಮಾಡಬೇಕು ಅಂದರೆ, ಶೋಕಿ ಮಾಡೋದು, ನಾಲಿಗೆ ರುಚಿ ತೋರಿಸೋದು, ಮೊಬೈಲ್ ನೋಡೋದು, ಪಿಕ್ಚರ್ ನೋಡೋದು, ಇದನ್ನೆಲ್ಲ ಒಂದು 7-8 ವರ್ಷ ಕಟ್ಟಿಟ್ಬಿಡಿ. ನೀವು 7-8 ವರ್ಷ ಕಟ್ಟಿಟ್ಬಿಟ್ರೆ ನೀವು ಮುಂದೆ ಇದನ್ನ 80 ವರ್ಷ ಮಾಡ್ಬೋದು. ನೀವು ಅದನ್ನ ಈಗ ನೀವು ಕಲಿತಾ ಕೂತ್ಕೊಂಡ್ರೆ ಮುಂದೆ 80 ವರ್ಷ ಕೂಲಿ ಹೋಗ್ಬೇಕಾಗ್ತೈತೆ ಬೇರೆಯವ್ರಿಗೆ. ನೀವು ಇದನ್ನ ಈ ಕೆಲಸ ಮಾಡಿ ಚೆನ್ನಾಗಿ ಓದಿ ಇವತ್ತು ಏನು 1 ಲಕ್ಷದಿಂದ 2 ಲಕ್ಷದವರೆಗೂ ಸಂಬಳ ಒಬ್ಬೊಬ್ಬರಿಗೆ. ನಿಮ್ಮ ತಂದೆ ತಾಯಿ ಕಸ ಬಾಸ್ತಿರೋರು ಇರ್ಬೋದು, ಅವ್ರನ್ನ ಫಾರ್ಮಿಗೆ ಕರ್ಕೊಂಡು ಹೋಗ್ಬೋದು. ನೀವು ಸ್ವಲ್ಪ ಮನಸ್ಸಾಕಣಿಯಲ್ಲಿ ಹುಡುಗರ ಒಂದು ಒಳ್ಳೆ ಎಜುಕೇಶನ್ ತಗೊಂಡು 1ರಿಂದ ಚೆನ್ನಾಗಿ ಓದಿ ಮೆರಿಟ್ ಬಂದ್ರೆ ಸ್ಟಾರ್ಟಿಂಗ್ ನಿಮ್ಮ ಮನೆ ಬಾಗ್ಲಿಗೆ ಆರ್ಡರ್ ಬರ್ತೈತೆ. ನಿಮ್ಮ ಅಪ್ಪ ಅಮ್ಮದಿರನ್ನ ನೀವು ಬೆಂಗಳೂರು ನೋಡ್ತಾ ಇರೋರ್ನ ಫಾರಿನ್ಗೆ ಕರ್ಕೊಂಡು ಹೋಗ್ಬೋದು ವರ್ಷಕ್ಕೊಂದ್ಸರಿ. ಇದಕ್ಕೆಲ್ಲ ನೀವು ಕಟ್ಟಿಟ್ಬಿಟ್ಟು ದಯವಿಟ್ಟು ಅವೆಲ್ಲ ಚಟ ಬಿಟ್ಬಿಡ್ರಿ. ಚಟ ಅಂದ್ರೆ ಮೊಬೈಲ್ ನೋಡೋ ಚಟ, ಫಿಲಮ್ ನೋಡೋ ಚಟ, ತಿನ್ನೋದು, ನಾಲ್ಗೆ ರುಚಿ ಚಟ, ಅದೆಲ್ಲ ತ್ಯಾಗ ಮಾಡ್ಬೇಕು ನೀವು. ದಯವಿಟ್ಟು ಇಷ್ಟು ಮಾಡಿ ನಿಮ್ಗೆ ನಿಮ್ಮ ತಂದೆ ತಾಯಿಯವ್ರಿಗೂ ಒಳ್ಳೇದಾಗ್ತೈತೆ, ಅವ್ರಿಗೂ ಒಂದು ಒಳ್ಳೆ ಹೆಸರು ತಂದಾಗ್ತೈತೆ, ಮಾಸ್ಟರ್ಗಳಿಗೂ ಒಂದು ಒಳ್ಳೆ ಹೆಸರು ತಂದಾಗ್ತೈತೆ. ಅವ್ರು ತಂದು ಕೊಟ್ಟಿರೋದು ಪುಸ್ತಕ, ಬ್ಯಾಗು ಏನು ಈಗ ಕೊಟ್ಟಿದ್ದಾರೆ, ಅವ್ರಿಗೂ ಒಂದು ಒಳ್ಳೆ ಹೆಸರು ಬರ್ತೈತೆ. ಇಷ್ಟು ಹೇಳಿ ಇನ್ನೊಂದ್ಸತಿ ಬೋಲೋ ಭಾರತ್ ಮಾತಾ ಕಿ. ಯಾರ್ಯಾರ ಮಕ್ಳಿಗೆ ಗಿಫ್ಟ್ ಇಷ್ಟ ಇದೆ ಕೈ ಎತ್ತಿಲ್ಲ, ಇವತ್ತು ಗಿಫ್ಟ್ ವಾಪಸ್ ಹೋಗುತ್ತೆ ಬೆಂಗಳೂರಿಗೆ. ಅವನು ಬೇಡ ಬಿಡು, ಅವನ ಹೆಸರೇನ ಅಕ್ಷಗೆ ಬಂದಿದೀವಿ ಅಂತ ಗೊತ್ತಾ ನಿಮ್ಮ ಮಕ್ಕಳ? ನಿಮ್ ವಿದ್ಯಾಭ್ಯಾಸ ಇಂಪ್ರೂವ್ ಆಗ್ಬೇಕು ಅಂತ ಹೇಳಿ ಬಂದಿದ್ವಿ. ಇದೇ ಸ್ಕೂಲ್ಗೆ 3 ವರ್ಷದ ಮುಂಚೆ ನಾನು ಬಂದಿದ್ದೆ. ಪ್ಲೇವುಡ್ ಬುಕ್ಸ್ ಎಲ್ಲ ಕೊಟ್ಟೋಗಿದೆ. ಯಾರ್ಯಾರ ನಮ್ಕ ಇದೆ? ಇದೇ ತರ ನಾವು ಪ್ರತಿ ವರ್ಷನೂ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಶ್ರಮ ವಹಿಸ್ತಾ ಇದೀವಿ. ಈ ಶ್ರಮ ನಮ್ಗೆ ಏನಕ್ಕೆ, ನಮ್ಗೆ 7-8 ವರ್ಷ ಆದ್ಮೇಲೆ ನೀವು ಕೆಲ್ಸಕ್ಕೆ ಹೋದಾಗ ನಮ್ಮನ್ನ ನೆನ್ಸ್ಕೊಳ್ಳೋ ಟೈಮ್ ಬರುತ್ತೆ. ಈ ಅಣ್ಣ ಬಂದಿದ್ರು, ಈ ಅಕ್ಕ ಬಂದಿದ್ರು ನಮ್ಮ ಸ್ಕೂಲ್ಗೆ, ನಮ್ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅದೇ ತರ ನೀವು ಚೆನ್ನಾಗಿ ಓದಿ
ಈ ತರನೇ ನಿಮ್ ಸ್ಕೂಲ್ಗೆ ಬಂದು ನೀವು ನಿಮ್ಮ ಮುಂದಿನ ಮಕ್ಕಳಿಗೆ ದಾನ ಮಾಡ್ತೀರಾ? ಖಂಡಿತನಾ? ನೀವು ಚೆನ್ನಾಗಿ ಓದ್ರೆ ನಿಮ್ಗೂ ದುಡ್ಡು ಬರುತ್ತೆ. ನಿಮ್ಗೆ ದುಡ್ಡು ಬಂದ್ರೆ ಮಕ್ಳಿಗೆ ಗಿಫ್ಟ್ ಕೊಡ್ಬೋದು. ನಾವೇನ್ ಮಾಡ್ತಿದೀವಿ ಹೇಳು? ನಾವು ಓದಿ ದುಡ್ದು ಕೂಡಿಟ್ಟಿ ದುಡ್ಡು, ಆ ದುಡ್ಡಿನಲ್ಲಿ ನಿಮ್ಗೆ ಗಿಫ್ಟ್ ಕೊಡಿಸ್ತಾ ಇದೀವಿ. ಕರೆಕ್ಟಾ? ನಮಗೂ ಫ್ರೀ ಯಾರು ದುಡ್ಡು ಕೊಟ್ಟಿಲ್ಲ ಮಕ್ಕಳ. ನಾವು ಕಷ್ಟ ಬೀಳ್ತಾ ಇದೀವಿ. ಈಗ ಎಲ್ಲರೂ ಕೂತಿರೋರೆಲ್ಲರೂ ಕಷ್ಟ ಬಿದ್ದು ಒಂದೊಂದು ರೂಪಾಯಿ ಕೂಡಾಕಿ ನಿಮ್ಗೋಸ್ಕರ ಓದ್ಬೇಕು ಅಂತ ನಾವು ತುಂಬಾ ದೂರದಿಂದ ಬಂದಿದ್ದೀವಿ. ಅರ್ಥ ಆಯ್ತಾ? ಇಲ್ಲಿ ರೋಟ್ರಿ ಅಂದ್ರೆ ಒಂದೇನೆ. ರೋಟ್ರಿ ಎಲ್ಲ ಕೈಗೂಡಿಸಿ ಒಂದೊಂದು ರೂಪಾಯಿ ಏನು ಈ ಸ್ಟೇಜ್ ಮೇಲೆ ಯಾರ್ಯಾರು ಇದ್ದಾರೋ ಅವರೆಲ್ಲ ನಿಮ್ಗೋಸ್ಕರ ಬಂದಿದ್ದಾರೆ. ಅವ್ರಿಗೆಲ್ಲ ದೂರ ಚಪ್ಪಾಳೆ ಹೊಡಿರಿ ಮಕ್ಕಳ. ಆಟ ಆಡ್ತೀರಾ? ಓದ್ತೀರಾ? ಹಾ, ಆಟ ಆಡ್ಬೇಕು. ಆಟ ಆಡಿ ಮತ್ತೆ ಓದ್ಬೇಕು. ಸ್ಕೂಲಲ್ಲಿ ತನಕ ಚೆನ್ನಾಗಿ ಆಟ ಆಡಿ ಮೇಡಮ್ ಏನ್ ಹೇಳ್ತಾರೆ ಕೇಳಿ ಮನೆಗೆ ಹೋಗಿ ಓದಿ. ಆಗ್ಬೋದಾ? 1 hour ಸಾಕು ಮಕ್ಕಳು ಪಾಸ್ ಆಗ್ಬಿಡ್ತೀರ. ಯಾಕಂದ್ರೆ ಅಷ್ಟು ಟ್ಯಾಲೆಂಟ್ ಇದೆ ಗೌರ್ಮೆಂಟ್ ಮಕ್ಕಳು ಹುಡುಗರಿಗೆ. ಈ 2 ಮಾತಾಡೋ ಅವಕಾಶ ಕೊಟ್ಟಿದ್ದಾರೆ.